ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಎಕನಾಮಿ ರಿಲೇಟೆಡ್ಡು ಸ್ವಲ್ಪ ಬೇಸಿಕ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಕೆಲವೊಂದು GDP ರಿಲೇಟೆಡ್ಡು, GVA ರಿಲೇಟೆಡ್ಡು ಈ ಥರದ್ದು MCQs ಕೇಳ್ತಾ ಇರ್ತಾರೆ. ಆ ಥರದ್ದು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋಲಿ. ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಸೊ ಇದು ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ನಿಯರ್ಲಿ ನಮಗೆ 27th ಪಾರ್ಟ್ ಆಗಿರುತ್ತೆ. PSI ಮ್ಯಾರಥಾನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫುಲ್ ವಿಡಿಯೋನ ನೋಡ್ಕೊಂಡಿರಿ. ಎಕನಾಮಿ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಒನ್ನು GDP ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು. ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಕರೆಂಟ್ ಮಾರ್ಕೆಟ್ ಪ್ರೈಸಸ್ಸಿಗೆ ಇರುವಂಥದಕ್ಕೆ ಏನಂತ ಕರಿತೀವಿ? ಕರೆಂಟ್ ಮಾರ್ಕೆಟ್ ಪ್ರೈಸಸ್ಸಿಗಿದ್ದರೆ ಅದನ್ನು ನಾವು ನಾಮಿನಲ್ GDP ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, GDP ಅಂತ ಹೇಳಿ ಬಂದ ತಕ್ಷಣ ಏನಾಗಿರುತ್ತೆ, ಫಸ್ಟು GDP ಅಂತಂದರೆ ಏನು? GDP ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ. ಅದು ಎಲ್ಲ ಪ್ರಾಡಕ್ಟ್ಸಿಂದು ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ. ಅದಕ್ಕೆ GDP ಅಂತ ಹೇಳ್ಬಿಟ್ಟು ಕರಿತೀವಿ. ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಪ್ರಾಡಕ್ಟ್ಸಿಂದು. ಯಾವ ಥರ ಪ್ರಾಡಕ್ಟ್ಸು? ಫೈನಲ್ ಪ್ರಾಡಕ್ಟ್ಸು, ಆಯಿತಾ? ಇದು ಇಂಪಾರ್ಟೆಂಟ್ ನಮಗೆ. ಸೊ ಫೈನಲ್ಲು ಗೂಡ್ಸ್ ಆಗಿರ್ಬೋದು, ಸರ್ವೀಸಸ್ ಆಗಿರ್ಬೋದು, ಅದರ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತಲ್ಲ, ಪ್ರಾಡಕ್ಟ್ಸ್ ಮತ್ತು ಸರ್ವೀಸಸ್ಸು, ಅದರ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ನಾವು GDP ಅಂತ ಹೇಳ್ಬಿಟ್ಟು ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಸೊ ಈ GDPನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಎರಡು ದಾರಿಗಳಿದ್ದಾವೆ. ಒಂದು ಬಂದ್ಬಿಟ್ಟು ನಮಗೆ ನಾಮಿನಲ್ GDP, ಇನ್ನೊಂದು ಬಂದ್ಬಿಟ್ಟು ನಮಗೆ ರಿಯಲ್ GDP. ನಾಮಿನಲ್ GDP ಒಂದು ಬರುತ್ತೆ ಮತ್ತು ಇನ್ನೊಂದು ರಿಯಲ್ GDP ಬರುತ್ತೆ. ನಾಮಿನಲ್ GDP ಅಂತಂದರೆ ಏನು? ಕರೆಂಟ್ ಪ್ರೈಸಸ್ಸು ಅಂತಂದರೆ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಏನು ಪ್ರೈಸಸ್ ಇದ್ದಾವೆ ಅದ್ರ ಪ್ರಕಾರ ನಾಮಿನಲ್ GDP ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಂಥ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ, ನೆನ್ಪಿಟ್ಕೊಂಡಿರಿ. ಇವಾಗ X ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಫೋನ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಆಯಿತಾ? ಸೊ X ಅಂತ ಮೊಬೈಲ್ ಫೋನ್ ಇದೆ. ಇವಾಗ ಮಾರ್ಕೆಟಲ್ಲಿ ಇದ್ರದ್ದು ಎಷ್ಟು ಕಾಸ್ಟ್ ಇದೆ, ಕರೆಂಟ್ ಪ್ರೈಸ್ ಏನಿದೆ, ಅದಕ್ಕೆ ನಾವು ನಾಮಿನಲ್ GDP ಅಂತ ಹೇಳ್ಬಿಟ್ಟು ಕರಿತೀವಿ. ರೆಫರ್ಸ್ ಟು GDP ಅಟ್ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಅಂತಂದರೆ ಪರ್ಟಿಕ್ಯುಲರ್ ಇಯರಲ್ಲಿ ಏನೋ ಕ್ಯಾಲ್ಕುಲೇಟ್ ಮಾಡ್ಕೊತಾರಲ್ಲ, ಕರೆಂಟ್ ಮಾರ್ಕೆಟ್ ಪ್ರೈಸಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರ್ತಾರೆ. ರಿಯಲ್ GDP ಅಂತಂದರೆ ಏನಾಗುತ್ತೆ? ರಿಯಲ್ GDP ಅಂತಂದರೆ ಒಂದು ಬೇಸ್ ಇಯರ್ನ ಇಟ್ಕೊಂಡಿರ್ತಾರೆ. ಒಂದು ಬೇಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡು ಹೇಳೋವಂಥದ್ದು. ಅಂತಂದರೆ ಈ ಮೊಬೈಲಿಗೆ 2009 ಏನು ಪ್ರೈಸ್ ಇತ್ತು ಮತ್ತು ಇವಾಗ ಏನು ಪ್ರೈಸ್ ಇದೆ, ಈ ಕಂಪ್ಯಾರಿಸನ್ಗೆ ನಾವು ರಿಯಲ್ GDP ಅಂತ ಹೇಳ್ಬಿಟ್ಟು ಕರಿತೀವಿ. ಆವಾಗ ನಮಗೆ ಪ್ರಾಪರಾಗಿ ಎಷ್ಟು ಜಾಸ್ತಿ ಆಗಿದೆ, ಗ್ರೋತ್ ಎಷ್ಟಾಗಿದೆ, ಅವೆಲ್ಲದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಇಯರ್, ಇದರಲ್ಲಿ ಮಾರ್ಕೆಟ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಪರ್ಟಿಕ್ಯುಲರ್ ಇಯರ್, ಈ ವರ್ಷ ಅಂತಂದರೆ ಪರ್ಟಿಕ್ಯುಲರ್ ಇಯರ್ ಇದರಲ್ಲಿ. ಬಟ್ ಮಾರ್ಕೆಟ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಇಯರ್, ಒಂದು ಬೇಸ್ ಇಯರ್. ಈ ಬೇಸ್ ಇಯರ್ ಏನು ಇಟ್ಕೊಂಡಿದ್ದೀವಿ ಅಂತಂದರೆ 2011 ಮತ್ತು 12ನ ನಾವು ಬೇಸ್ ಇಯರ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ರಿಯಲ್ GDP, ನಾಮಿನಲ್ GDP. ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಬೇಸ್ ಇಯರು ರಿಯಲ್ GDPಗೆ 2011 ಮತ್ತು 2012 ಇರೋವಂಥದ್ದು. ಅಂತಂದರೆ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸ್ ಇಯರ್ ಇರಬೇಕಲ್ಲ. ಬೇಸ್ ಇಯರ್ 2011 2012 ಯಾಕೆ ತೊಗೊತೀವಿ? ಯಾಕೆ ಅಂತಂದರೆ ಬೇಸ್ ಇಯರ್ ಅಂತಂದರೆ ಏನು? ಒಂದು ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ವರ್ಷ. ಈ ಬೇಸ್ ಇಯರ್ ಆಗಬೇಕು ಅಂತಂದರೆ ಆ ವರ್ಷ ಎಲ್ಲದೂ ಕೂಡ ನಾರ್ಮಲ್ ಆಗಿರಬೇಕು ಅಂತಂದರೆ ಇವಾಗ 2020ನ ನಾವು ಬೇಸ್ ಇಯರಾಗಿ ತೊಗೊಳಕ್ಕಾಗತ್ತಾ? ಆಗಲ್ಲ. ಯಾಕೆ ಅಂತಂದರೆ ಪ್ಯಾಂಡಮಿಕ್ ಇತ್ತು ಆ ಟೈಮಲ್ಲಿ, ಕರೆಕ್ಟ್ ಅಲ್ವಾ? ಸೊ ಪ್ಯಾಂಡಮಿಕ್ ಇತ್ತು, ಇರೋವಂಥ ಸಿಚುವೇಶನ್ ನಾರ್ಮಲಾಗಿ ಇರ್ತಾ ಇರಲಿಲ್ಲ. ಅಕಸ್ಮಾತ್ ಫ್ಲಡ್ ಏನಾದರೂ ಬಂದರೆ ಆ ವರ್ಷವೂ ಕೂಡ ನಾವು ಅದನ್ನು ಬೇಸ್ ಇಯರ್ ಅಂತ ತೊಗೊಳಕ್ಕಾಗಲ್ಲ. ಯಾಕಂತಂದರೆ ನಾರ್ಮಲ್ ಇಲ್ಲ ಸಿಚುವೇಶನ್. ಬೇರೆ ಥರದ್ದು ಏನಾದರೂ ಕೆಲೆಮಿಟಿ ಬಂದರೆ ಅದನ್ನು ತೊಗೊಳಕ್ಕಾಗಲ್ಲ. ಸೊ ಎಲ್ಲ ಇಡೀ ವರ್ಷ ನಾರ್ಮಲ್ ಆಗಿರುವಂಥ ವರ್ಷನ ನಾವು ತೊಗೊಂಡ್ರೆ ಅದನ್ನು ಬೇಸ್ ಇಯರ್ ಅಂತಂದರೆ, ನಾರ್ಮಲ್ ಆಗಿರುವಂಥ ವರ್ಷದಲ್ಲಿ ನಮಗೆ ಇಷ್ಟು ಔಟ್ಪುಟ್ ಬಂದಿತ್ತು, ಅದನ್ನು ಕಂಪೇರ್ ಮಾಡಿದ್ರೆ ಈ ವರ್ಷ ಯಾವ ಥರ ಇದೆ ಅದನ್ನು ನಾವು ನೋಡ್ಕೊಳ್ಳೋದಕ್ಕೆ ನಾವು ರಿಯಲ್ ಆಗಿರುವಂಥ GDP ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಮೆಷರ್ ಆಫ್ ಟೋಟಲ್ ಔಟ್ಪುಟ್ ಆ್ಯಂಡ್ ಇನ್ಕಮ್ ಆಫ್ ಕಂಟ್ರಿ, ಅದಕ್ಕೆ ನಾವೇನಂತ ಕರಿತೀವಿ? ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಟೋಟಲ್ ಔಟ್ಪುಟ್ ಮತ್ತು ಇನ್ಕಮ್ಮು ಮೆಷರ್ ಮಾಡ್ಕೊಂಡಿದ್ರೆ ಅದನ್ನು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಮಗೆ GDP ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ಕೊಂಡಿದ್ವಿ. GDP ಬಗ್ಗೆ ನಾವೇನು ನೋಡ್ಕೊಂಡಿದ್ವಿ ಅಂತಂದರೆ ಎಲ್ಲ ಫೈನಲ್ ಗೂಡ್ಸ್ ಮತ್ತು ಸರ್ವೀಸಸ್ಸು. GVA ಅಂತಂದರೆ ಇದು ಮೆಷರು ಟೋಟಲ್ ಔಟ್ಪುಟ್ ಮತ್ತು ಇನ್ಕಮ್ ಇರುವಂಥದ್ದು ಕಂಟ್ರಿಯಲ್ಲಿ. ಇದರಿಂದ ನಮಗೇನು ಗೊತ್ತಾಗುತ್ತೆ? GVA ಇಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ರುಪಿ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ರುಪಿ ವ್ಯಾಲ್ಯೂ ಜಾಸ್ತಿ ಆಗ್ತಿದೆಯೋ, ಕಮ್ಮಿ ಆಗ್ತಿದೆಯೋ, ಅಪ್ರಿಷಿಯೇಟ್ ಆಗ್ತಿದೆಯಾ ಅಥವಾ ಡಿಪ್ರಿಷಿಯೇಟ್ ಆಗ್ತಿದೆಯಾ, ಇವೆಲ್ಲದೂ ಕೂಡ ನಮ್ಗೆ ಗೊತ್ತಾಗೋವಂಥದ್ದು GVA ಇಂದ. ಸೊ GVA ಕ್ಯಾಲ್ಕುಲೇಟ್ ಯಾವ ಥರ ಮಾಡ್ಕೊತೀವಿ? GVAಲಿ GDP ಇರುತ್ತೆ, ಸಬ್ಸಿಡಿಗಳು ಕೊಟ್ಟಿರ್ತೀವಲ್ಲ ಆ ಸಬ್ಸಿಡಿ ಇರುತ್ತೆ, ಬಟ್ ಟ್ಯಾಕ್ಸಸ್ಗಳನ್ನ ತೆಗೆದುಬಿಟ್ಟಿರ್ತೀವಿ. ಯಾಕಂತಂದರೆ ಕೊಟ್ಟಿರೋಂಥ GDP ಅಥವಾ ಯಾವುದೊಂದು ಪ್ರಾಡಕ್ಟ್ ಇದೆ ಅದನ್ನು ಜನರಿಗೆ ಕೊಟ್ಟಿರ್ತಾರೆ, ಬಟ್ ಅವ್ರು ಅದ್ರ ಮೇಲೆ ಟ್ಯಾಕ್ಸಸ್ಗಳನ್ನ ತುಂಬಿರ್ತಾರಲ್ಲ. ಸೊ ಟ್ಯಾಕ್ಸಸ್ಗಳನ್ನ ತುಂಬಿರೋದ್ರಿಂದ ಅದನ್ನು ಇದರಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಯಾಕಂತಂದರೆ ಬರೀ ಇದರಲ್ಲಿ ಔಟ್ಪುಟ್ನ ನಾವು ನೋಡ್ತಾ ಇರೋವಂಥದ್ದು.
ಅದಕ್ಕೋಸ್ಕರ ಇದರಲ್ಲಿ ಟ್ಯಾಕ್ಸಸ್ಸು ಪ್ರಾಡಕ್ಟ್ಸ್ ಮೇಲೆ ಇರುವಂಥದ್ದು ಮೈನಸ್ ಆಗಿರುತ್ತೆ. ಸೊ GVA ಬಂದ್ಬಿಟ್ಟು ನಮಗೆ ಪ್ರೊಡ್ಯೂಸರ್ ಸೈಡು ಸ್ಟೇಟಸ್ ಹೇಳುತ್ತೆ, ದೇಶದ್ದು ಪ್ರೊಡಕ್ಷನ್ ಯಾವ ಥರ ಇದೆ ಅದರ ಸ್ಟೇಟಸ್ ಹೇಳುತ್ತೆ. GDP ಬಂದ್ಬಿಟ್ಟು ನಮಗೆ ಕನ್ಸ್ಯೂಮರ್ ಸೈಡ್ ಸ್ಟೇಟಸ್ ಏನಿರುತ್ತೆ ಅದನ್ನು ಹೇಳುತ್ತೆ. ಯಾಕಂತಂದರೆ GDPಯಲ್ಲಿ ನಮಗೆ ಟ್ಯಾಕ್ಸಸ್ ಇವೆಲ್ಲದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಫೈನಲ್ ಪ್ರಾಡಕ್ಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋವಂಥದ್ದು. ನೆಕ್ಸ್ಟು ಬೇರೆ ಬೇರೆ ಥರದ್ದು ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ನಮಗೆ. ಸೊ ಬೇರೆ ಬೇರೆ ಥರದ್ದು ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಕ್ವೆಶನ್ಸು ಅಂತಂದರೆ ಸ್ಟ್ರೆಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೇನು, ಆ ಅನ್ಎಂಪ್ಲಾಯ್ಮೆಂಟು ಈ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕೇಳ್ತಾ ಇರ್ತಾರೆ. ಅದನ್ನು ನಾವು ನೋಡ್ಕೊಳ್ಳೋಣ. ಇಲ್ಲಿ ಅನ್ಎಂಪ್ಲಾಯ್ಮೆಂಟು ಸ್ಕಿಲ್ ಮಿಸ್ ಮ್ಯಾಚ್ ಆಗಿರೋವಂಥದ್ದು ಒಂದು ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಅದನ್ನು ನಾವು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಕಿಲ್ಸ್ಗಳು ಮಿಸ್ ಮ್ಯಾಚ್ ಆಗ್ತಿದೆ ಅಂತಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಈಗ ನೆಕ್ಸ್ಟು ಸ್ಕಿಲ್ ಆಫ್ ಅ ಲೇಬರು ಅಂಡರ್ ಯೂಟಿಲೈಸ್ ಆಗ್ತಿದೆ, ಕಂಪ್ಲೀಟಾಗಿ ಯೂಟಿಲೈಸ್ ಆಗ್ತಾ ಇಲ್ಲ. ಈಗ ಎಕ್ಸಾಂಪಲು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಯಾರೋ ಓದಿದ್ದಾರೆ ಅಂತ ಅಂದ್ಕೊಳ್ಳೋಣ, ಅಥವಾ BCA ಓದಿದ್ದಾರೆ ಅಥವಾ BCom ಓದಿದ್ದಾರೆ. ಬಟ್ ಅವರು ಬೇರೆ ಫೀಲ್ಡಲ್ಲಿ ರೆಕ್ರೂಟ್ಮೆಂಟ್ ಆಗಿದ್ದಾರೆ, ಅವ್ರದ್ದು ಅಲ್ಲಿ ಕಮ್ಮಿ ಪೇ ಆಗ್ತಿದೆ ಅಂತ. ಸೊ ಅವರು ಓದಿರೋಂಥ ಸ್ಕಿಲ್ ಅವರು ಯೂಟಿಲೈಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಸ್ಕಿಲ್ ಲೇಬರಿಂದು ಸ್ಕಿಲ್ಲು ಯೂಟಿಲೈಸ್ ಆಗ್ತಾಯಿಲ್ಲ ಅಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ, ಅದಕ್ಕೆ ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ಅವ್ರಿಗೆ ಬೇರೆ ಸ್ಕಿಲ್ಸ್ ಇದ್ದಾವೆ ಬಟ್ ಅದನ್ನು ಇಲ್ಲಿ ಯೂಟಿಲೈಸ್ ಮಾಡ್ಕೊತಾ ಇಲ್ಲ, ಅದಕ್ಕೆ ಅದನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಅನ್ಎಂಪ್ಲಾಯ್ಮೆಂಟು ಸೈಕಲ್ಸು, ಅಪ್ಸ್ ಆ್ಯಂಡ್ ಡೌನ್ಸು, ರಿಸೆಷನ್ ಇರಬೇಕಾದ್ರೆ ಎಂಪ್ಲಾಯ್ಮೆಂಟು, ಎಕ್ಸ್ಪ್ಯಾನ್ಷನ್ ಇರಬೇಕಾದ್ರೆ ಎಂಪ್ಲಾಯ್ಮೆಂಟು, ಇರೋವಂಥದ್ದು ಹೋಗುವಂಥದ್ದು, ಈ ಥರ ಸೈಕಲ್ ಆಗ್ತಿರತ್ತಲ್ಲ ಅದನ್ನು ನಾವು ಸೈಕ್ಲಿಕ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ಜೊತೆಗೆ ನೆಕ್ಸ್ಟು ರಿಡಕ್ಷನ್ ಇನ್ ದ ರೇಟ್ ಆಫ್ ಇನ್ಫ್ಲೇಷನ್, ಅದಕ್ಕೆ ಡಿಸ್ಫ್ಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ಫ್ಲೇಷನ್ ಕಮ್ಮಿ ಆಗ್ತಾಯಿದ್ರೆ ಅದನ್ನು ಡಿಸ್ಇನ್ಫ್ಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಇಫ್ ಹೈಯರ್ ಗೌರ್ಮೆಂಟ್ ಸ್ಪೆಂಡಿಂಗ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್, ಅಂತಂದರೆ ಗೌರ್ಮೆಂಟು ಜಾಸ್ತಿ ಸ್ಪೆಂಡ್ ಮಾಡ್ತಾಯಿದೆ, ಗೌರ್ಮೆಂಟು ಸ್ಕೂಲ್ಸು, ಕಾಲೇಜಸ್ಸು, ಅದಾದಮೇಲೆ ಮೆಡಿಕಲ್ ಫೆಸಿಲಿಟೀಸು ಮತ್ತು ಬೇರೆ ಕಡೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಎಲ್ಲ ಜಾಸ್ತಿ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತಲ್ಲ, ಆ ಸಿಚುವೇಷನಿಗೆ ನಾವೇನಂತ ಕರಿತೀವಿ, ಕ್ರೌಡಿಂಗ್ ಇನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕ್ರೌಡಿಂಗ್ ಇನ್ ಅಂತಂದರೆ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಇನ್ವೆಸ್ಟು ಮಾಡುತ್ತೆ, ಅದಕ್ಕೆ ಕ್ರೌಡಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಥರದ್ದು ನಿಮಗೆ ಬೇರೆ ಟಾಪಿಕ್ ಮೇಲೂ ಕೂಡ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ, ಅದ್ರ ಮೇಲೆ ನಾವು ವೀಡಿಯೋ ಮಾಡ್ಕೊಳ್ಳೋಣ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ನೋಟ್ಸು PDFಸ್ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.